ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ನೋಡಿ, ಕವರಲ್ಲೇ ಯಾವ ಥರ ಹೂವಿನ ಗಿಡ ಬೆಳೆಸ್ಬೋದು ಅಂತ ತೋರಿಸ್ತಿದ್ದೀವಿ. ನೋಡಿ, ಪ್ಲಾಸ್ಟಿಕ್ ಕವರಲ್ಲಿ ಪಾಟ್ ಇಲ್ಲ ಅಂದರೂ ನೋಡಿ, ಕವರಲ್ಲೇ ಎಷ್ಟು ಹೂವಿನ ಗಿಡ ಬೆಳೆಸ್ಬೋದು ಅಂತ ಈಸಿಯಾಗಿ ಮನೆಯಲ್ಲೇ. ಇನ್ನೂ ದೊಡ್ಡ ದೊಡ್ಡ ಕವರನ್ನು ಹಾಗೆ ಇಟ್ಕೊಬೋದು. ನೋಡಿ ಎಷ್ಟೊಂದು ಹೂವಿನ ಗಿಡ ಬೆಳೆಸಿದ್ದಾರೆ ಅಂತ. ಇದು ನೀರು ಸೋಳೆ ಗಿಡ ಹೇಗೆ ಬೆಳೆದಿದೆ ನೋಡಿ ಕವರಲ್ಲಿ. ಇದು ವಾಸ್ತು ಗಿಡ. ಇದು ಎಷ್ಟು ಒಂದು ಗಿಡ ತಂದಿದ್ದೆ, ಎಷ್ಟು ಗಿಡ ಆಗಿದೆ ನೋಡಿ. ಇದು ಬುಡದಲ್ಲಿ ಹುಲ್ಲು ಅಂತ ಕೊಟ್ಟಿಲೆ ಹಾಕಿತ್ತು. ಇದು ಅಷ್ಟೇ, ಸಾಕಿದ್ರೆ ಹಾಕ್ಬೋದು, ಇಲ್ಲ ಅಂತಂದರೆ ಮಳೆಗೆ ಬರೋ ಟೈಮಿಗೆ ನೆಲಕ್ಕೆ ಹಾಕ್ಬೋದು, ಚೆನ್ನಾಗಿ ಬರ್ತದೆ. ಮತ್ತು ಇದು ಒಂದು ಹಳ್ಳಿ ಗಿಡ ಅಂತ. ಇದು ಅಷ್ಟೇ, ಹೂ ನೀಲಿ ಕಲರ್ ಬರ್ತದೆ, ಚೆನ್ನಾಗಿ ಬರ್ತದೆ. ಇದು ಸೇವಂತಿಗೆ. ಇದನ್ನೆಲ್ಲ ಹೊಟ್ಟಿಗೆ ಹಾಕಿ ಬೆಳೆಸೋವಂಥದ್ದು. ಬಸ್ಲೆ ಇದು ಮಾಡ್ಸಂದು ಬೆಳೆಸಿದ್ದು. ಇದು ಚೀಲಕ್ಕೆ ಹಾಕಿಡ್ಬೋದು, ಮಳೆಗಾಲಕ್ಕೆ ಹೊರಗಡೆ, ಬೇಸಿಗೆ ಹೊರಗಡೆ ಇಡ್ಬೋದು, ಮಳೆಗಾಲಕ್ಕೆ ಒಳಗಡೆ ಇಡ್ಬೋದು, ಏನು ತೊಂದರೆ ಏನಿಲ್ಲ. ಇದು ಟೊಮೊಟೊ, ಅದು ಮಾಡ್ಸಂದಿನೇ ಇರೋದು, ಬಿಸಿಲು ಬೀಳಬಾರ್ದು ಆ ಥರದಲ್ಲಿ ಬೆಳೆಸ್ಬೇಕು ಗಿಡಗಳನ್ನ. ಸಗಣಿ ನೀರು ಕೊಡ್ತಾ ಇದ್ದೀವಿ, ವಾರಕ್ಕೊಂದ್ಸಲ 15 ದಿವಸಕ್ಕೊಂದ್ಸಲ ಸಗಣಿ ನೀರು ಕೊಡಬೇಕು. ಗಿಡ ಚೆನ್ನಾಗಿ ಬರ್ತವೆ, ಹುಳ ಗಿಳ ಏನು ಮುಟ್ಟಲ್ಲ. ಇದು ಕೊಟ್ಟಿಗೆ ಹಾಕಿದ್ದು. ಇದು ಎಷ್ಟು ಉದ್ದಾಗಿ ಹೋಗಿದ್ದು ನೋಡಿ. ಇದು ಆಮೇಲೆ ಮಳೆ ಹಿಡಿ ಟೈಮಲ್ಲಿ ಮರಕ್ಕೆ ಹಂಬಿಸಿದ್ರೆ ಚೆಂದಾಗಿ ಹಂಬಿ ಹೋಗ್ತದೆ. ಇದಕ್ಕೆ ನೆಲಕ್ಕೆ ಹಾಕಿದರೆ ಚೆನ್ನಾಗಿ ಆಗ್ತಿತ್ತು. ನೆಲಕ್ಕೆ ಹಾಕಿದ್ರೆ ಚೆನ್ನಾಗಿ ಬರ್ತದೆ, ಆದರೆ ಈ ಬೇಸಿಗೆಲ್ಲ ಚೆನ್ನಾಗಿ ಬರಲ್ಲ, ಹಾಗಾಗಿ ಹೊಟ್ಟೆಲೇ ಇಟ್ಟಿದ್ದು. ಇದೆಂತ ಬಳ್ಳಿ ಕಟ್ಟಿದ್ದು? ಬಳ್ಳಿ ಗಿಡ. ಹಾಂ, ಇದು ಅಷ್ಟೇ ಚೆನ್ನಾಗಿ ಬರ್ತದೆ. ಅದು ಇನ್ನೂ ಗೊಂಡೆಯಾಗಿ ಬರ್ತದೆ, ಅವ ನೋಡೋಕೊಳ್ಳೆ ಚೆಂದ ಕಾಣ್ತದೆ. ಇದು ಬೇರೆ ಜಾತಿದು. ಇದು ಅಷ್ಟೇ, ಇದು ಚೆಂದ ಗೂಡು ಥರ ಬರ್ತದೆ. ಅದು ಅಷ್ಟೇ, ಅದು ಬಳ್ಳಿ ಗಿಡನೇ. ಅದು ಕಾಲಾಗಿ ತುಂಬ ಉದ್ದ ಬರ್ತದೆ, ಪುನ್ನ ಅಂತ. ಇದು ಅರ್ಶಿನ ಕಲರ್ ಹೂ ಬರ್ತದೆ. ಇದಕ್ಕೆ ಚೆನ್ನಾಗಿರೋ ಹೂವು ಆಗ್ತದೆ. ಇದಕ್ಕೆ ಸ್ವಲ್ಪ ಶುದ್ಧದಲ್ಲಿ ಇರಬೇಕು, ಆ ಥರ. ಇದು ಅಷ್ಟೇ ಚೆನ್ನಾಗಿ ಬರ್ತದೆ. ಇದು ಇಲ್ಲಿಂದ ಅಲ್ಲಿ ತನಕ ಹೋಗಿದೆ. ಸಣ್ಣ ಪುಟ್ಟು ಗಿಡ ತಂದಿಟ್ಟಿದ್ದು ನಾನು, ತುಂಬ ಚೆಂದ ಬೆಳೆದಿದೆ.